ಪ್ರಿಯ ಓದುಗರಿಗೆ ನನ್ನ ನಮಸ್ಕಾರ. ನನ್ನ ಮತ್ತು ವಂದನಾ ಆಂಟಿ ಜೊತೆ ಮಾಡಿದ ಕೆಲಸದ ಕಥೆಗೆ ಸ್ವಾಗತ. ನಾನು ಅನಿಲ್, ವಯಸ್ಸು 24. MBA ಮುಗಿಸಿ ಬೆಂಗಳೂರಲ್ಲಿ ಕೆಲಸ ಹುಡುಕಲು ಹೋದೆ. ಫ್ರೆಂಡ್ಸ್ ರೂಮ್ ಅಲ್ಲಿ ಇದ್ದು ಸಂದರ್ಶನ ಕೊಟ್ಟೆ. ಕೊನೆಗೆ ಒಂದು ಗ್ರಾಫಿಕ್ ಡಿಸೈನ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಆದರೆ ಅದು ನನ್ನ ಫ್ರೆಂಡ್ಸ್ ರೂಮ್ನಿಂದ ತುಂಬಾ ದೂರ. ಆದ ಕಾರಣ ಬೇರೆ ಕಡೆ ಮನೆ ಮಾಡುವ ಅವಶ್ಯಕತೆ ಎದುರಾಯಿತು. ಕೂಡಲೇ ಮನೆಯವರಿಗೆ ವಿಷಯ ತಿಳಿಸಿದೆ. ನಮ್ಮ ಚಿಕ್ಕಮ್ಮನ ನಾದಿನಿ ನನ್ನ ಕಂಪನಿ ಇರೋ ಏರಿಯಾ ಹತ್ತಿರಾನೇ ಇರೋದಾಗಿ ನನ್ನ ಚಿಕ್ಕಮ್ಮ ನನಗೆ ತಿಳಿಸಿದರು. ಮತ್ತೆ ಫೋನ್ ನಂಬರ್ ಕೂಡ ಕೊಟ್ಟರು. ಅವರ ಮನೆಯಲ್ಲಿ ಬಾಡಿಗೆ ಇರಬಹುದು ಎಂದು ಹೇಳಿದರು. ನಾನು ಅವರಿಗೆ ಫೋನ್ ಮಾಡಿ ಮನೆಗೆ ಹೋದೆ. 2 ಅಂತಸ್ತಿನ ಮನೆ. ನನಗೆ ಮೇಲೆ 2 BHK ಖಾಲಿ ಇರೋದಾಗಿ ಹೇಳಿದರು. ಇಲ್ಲ, ನಾನು ಇರೋದು ಒಬ್ಬ, ನಂಗೆ 2 BHK ಬೇಡ ಅಂದೆ. ಅದಕ್ಕೆ ಅವರು ಒಂದು ಸಿಂಗಲ್ ರೂಮ್ ಇದೆ, ಆದರೆ ಹಿಂದುಗಡೆ ಬಾಗಿಲು ಇರೋದ್ರಿಂದ ಒಂದು ಚಿಕ್ಕ ಸಂದಿಯಿಂದ ಹೋಗಬೇಕು ಅಂದರು. ನಾನು ಪರವಾಗಿಲ್ಲ ಅಂದೆ. ಅಲ್ಲಿಗೆ ಹೋಗುವಾಗ ಎಡಗಡೆ ಹಾಲು ಮತ್ತೆ ಬೆಡ್ರೂಮ್ ಕಿಟಕಿಗಳು ಇದ್ದವು ಮತ್ತು ಬಲಗಡೆ ಕಾಂಪೌಂಡು ಗೋಡೆ. ಆ ರೂಮು ಅವರು ಸ್ಟೋರ್ ರೂಮ್ ಆಗಿ ಉಪಯೋಗ ಮಾಡ್ತಿದ್ದರು. ಆಂಟಿ ರೂಮ್ ಮತ್ತೆ ನನ್ನ ರೂಮ್ ಮಧ್ಯ ಒಂದು ಚಿಕ್ಕ ರೂಮ್ ಇತ್ತು. ಅಲ್ಲಿ ಅವರು ಒಂದು ಹಳೆ ಸೋಫಾ ಹಾಕಿದ್ದರು ಮತ್ತೆ ಒಂದು ಟಿವಿ ಇತ್ತು. ಹಿಂದಿನ ರೂಮ್ ಅನ್ನು ಖಾಲಿ ಮಾಡಿ ನನಗೆ ಕೊಟ್ಟರು. ನನ್ನ ರೂಮ್ ಮತ್ತೆ ಆ ಚಿಕ್ಕ ರೂಮ್ ಮಧ್ಯೆ ಒಂದು ಬಾಗಿಲು ಇತ್ತು. ಅದನ್ನ ಆ ಕಡೆಯಿಂದ ಮುಚ್ಚಿದರು. ಅವರ ಮನೆಯಲ್ಲಿ ಅಂಕಲ್ ರಾಜೇಶ, ವಯಸ್ಸು ಸುಮಾರು 45. ಆಂಟಿ ಹೆಸರು ವಂದನಾ, ಸುಮಾರು 3538. ನೋಡಲು ಚೆನ್ನಾಗಿ ಇದ್ದರು. ಅವರ ಮಗ ಕಾರ್ತಿಕ, ವಯಸ್ಸು 23. ಅದೇ ಗ್ರಾಫಿಕ್ ಡಿಸೈನಿಂಗ್ ಕೋರ್ಸ್ ಮುಗಿಸಿ ಮನೆಯಲ್ಲೇ ಇದ್ದ. ಅಜ್ಜಿ ಸುಮಾರು 60ರ ಮೇಲೆ. ನಾನು ಇನ್ನು 2-3 ದಿನಗಳಲ್ಲಿ ಸಾಮಾನುಗಳು ತರೋದಾಗಿ ಹೇಳಿ ನನ್ನ ಊರಿನ ಕಡೆ ಪ್ರಯಾಣ ಬೆಳೆಸಿದೆ. ನನ್ನ ಊರು ದಾವಣಗೆರೆ. ನಾನು ಅಲ್ಲಿಗೆ ಹೋದ ಮೇಲೆ ನನಗೆ ಒಂದು ವಿಷಯ ತಿಳಿಯಿತು. ವಂದನಾ ಆಂಟಿ ದಾವಣಗೆರೆಯಲ್ಲಿ ಇದ್ದಾಗ ಅವರಿಗೆ ಒಬ್ಬರು ಸ್ನೇಹಿತರಿದ್ದರು ಅಂತ. ವಂದನಾ ಆಂಟಿ ಅವರ ಜೊತೆ ಕೆಲಸ ಮಾಡುವಾಗ ನನ್ನ ಚಿಕ್ಕಮ್ಮ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವ ಸತ್ಯ ನನಗೆ ತಿಳಿಯಿತು. ಅದು ಸುಮಾರು 15 ವರ್ಷದ ಹಿಂದಿನ ಮಾತು. ನಾನು ನನ್ನ ಸಾಮಾನು ತಗೊಂಡು ಆಂಟಿ ಮನೆಗೆ ಬಂದು ಶಿಫ್ಟ್ ಆದೆ. ಅವತ್ತು ರಾತ್ರಿ ಊಟ ಮುಗಿಸಿ ಮನೆಗೆ ಬರುವಾಗ ಆಂಟಿ ರೂಮ್ ಕಿಟಕಿ ತೆರೆದಿದ್ದು. ಆಂಟಿ ಅಲ್ಲಿದ್ದರು. ಅವರನ್ನು ನೋಡಿ ನಾನು ಖುಷಿಯಾದೆ. ಅಷ್ಟರಲ್ಲಿ ಅವರು ನನ್ನ ನೋಡಿ ಕಿಟಕಿ ಮುಚ್ಚಲು ಮುಂದೆ ಬಂದರು. ಇನ್ನೂ ಹತ್ತಿರದಿಂದ ಅವರನ್ನು ನೋಡಿದೆ. ಅಲ್ಲಿಂದ ನನ್ನ ರೂಮ್ ಕಡೆ ಹೋದೆ. ಅವತ್ತು ರಾತ್ರಿ ಆ ದೃಶ್ಯ ನೆನಪಿಸಿ ಕೊಂಡು 3 ಸಲ ವಾಂತಿ ಮಾಡಿಕೊಂಡು ವಂದನಾ ಆಂಟಿ ಜೊತೆ ಕೆಲಸ ಮಾಡೋ ಕನಸು ಕಂಡೆ. ಮಾರನೇ ದಿನ ನನ್ನ ಕೆಲಸ ಮುಗಿಸಿಕೊಂಡು ಬರುವಾಗ ಆಂಟಿ ಬಾಗಿಲಲ್ಲಿದ್ದರು. ನನ್ನ ನೋಡಿ ಒಂದು ನಗ್ತಾ ನಿಂತರು. ನಾನು ಅವರಿಗೆ ಏನು ಹೇಳಬೇಕು ಅಂತಾನೆ ತೋಚಲಿಲ್ಲ. ಅಷ್ಟರಲ್ಲಿ ಅವರು, ಅದು ನನ್ನ ತಪ್ಪು, ನಾನು ಕಿಟಕಿ ಹಾಕಬೇಕಿತ್ತು ಅಂತ ಅಂದಳು. ಹಾಗೆ ಸುಮಾರು 6 ತಿಂಗಳು ಕಳೆದವು. ಆ 6 ತಿಂಗಳಲ್ಲಿ ಅವರ ಮನೆ ಬಗ್ಗೆ ತುಂಬ ತಿಳಿದುಕೊಂಡೆ. ಅಜ್ಜಿ ರೂಮ್ ಕೆಳಗಡೆ ಕಿಚನ್ ಪಕ್ಕ ಇತ್ತು. ಕಾರ್ತಿಕ್ ರೂಮ್ ಮೇಲೆ ಇತ್ತು. ಮತ್ತೆ ನನ್ನ ಕಂಪನಿಯಲ್ಲಿ ಫೈಲಾದ ಡಿಸೈನಿಂಗ್ ಡೀಲ್ಗಳು ನಾನು ಮತ್ತು ಕಾರ್ತಿಕ್ ಕುಡಿ ಕೆಲಸ ಮಾಡುತ್ತಿದ್ದೆವು. ಅದರಿಂದ ನನ್ನ ಸಂಬಳಗಿಂತ ಜಾಸ್ತಿ ಸೈಡ್ ಇನ್ಕಮ್ ಬರುತ್ತಿರುವ ದಿನಗಳು ಬಂದವು. ಇದರಿಂದ ಅಂಕಲ್ ಮತ್ತು ಆಂಟಿ ತುಂಬಾ ಖುಷಿಯಾಗಿ ಇದ್ದರು. ಕಾರ್ತಿಕ ತಿಂಗಳಲ್ಲಿ 2 ಬಾರಿಯಾದರೂ ಟ್ರಿಪ್ ಎಂದು ಹೊರ ಹೋಗುತ್ತಿದ್ದ. ಅಂಕಲ್ ಕೂಡ ಕೆಲಸದ ವಿಷಯದಲ್ಲಿ ತಿಂಗಳಿಗೆ 1 ವಾರ ಮುಂಬೈಗೆ ಹೋಗುತ್ತಿದ್ದರು. ಮತ್ತೆ ಮನೆಯಲ್ಲಿ ಇದ್ದಾಗ ಪಾರ್ಟಿ ಮಾಡಿ ತಡರಾತ್ರಿ ಮನೆ ಸೇರುತ್ತಿದ್ದರು. ಮತ್ತು ಕಾರ್ತಿಕ ಅವರ ಸಾಕು ಮಗ ಅಂತ ತಿಳಿದುಕೊಂಡೆ. ರವಿವಾರ ಆಂಟಿ ಮನೆಯಲ್ಲೇ ಊಟ ಮಾಡುತ್ತಿದೆ. ಒಂದು ದಿನ ನಾನು ಕೆಲಸ ಮುಗಿಸಿಕೊಂಡು ಬರುವಾಗ ನೋಡಿದೆ, ಮನೆ ಮುಂದೆ ಒಂದು ಕಾರು ನಿಂತಿರೋದನ್ನು ನಾನು ನೋಡಿದೆ. ಅದರಲ್ಲಿ ಇದ್ದ ಕಾರ್ತಿಕ ತನ್ನ ಗೆಳೆಯರ ಜೊತೆ ಗೋವಾ ಹೋಗುತ್ತಿದ್ದಾನೆ ಎಂದು ಹೇಳಿದ. ರಾತ್ರಿ ಸುಮಾರು 11 ಗಂಟೆ ಅಂಕಲ್ ಫೋನ್ ಬಂತು. ಅಂಕಲ್, ಅನಿಲ, ನಿಮ್ಮ ಆಂಟಿ ಫೋನ್ ತೆಗಿತಾ ಇಲ್ಲ. ನನ್ನ ಟ್ರೈನು ಮಿಸ್ ಆಗಿದೆ. ನಾನು ಇನ್ನು 2 ದಿನ ಬಿಟ್ಟು ಬರುತ್ತೇನೆ ಅಂತ ಅವಳಿಗೆ ಬೆಳಗ್ಗೆ ಹೇಳು ಅಂದರು. ನಾನು ಸರಿ ಅಂಕಲ್ ಅಂದೆ. ಟಿವಿ ರೂಮ್ ಅಲ್ಲಿ ಇನ್ನು ಹಾಡುಗಳ ಸೌಂಡ್ ಕೇಳಿ ಬರುತ್ತಿತ್ತು. ಅಷ್ಟರಲ್ಲಿ ಆಂಟಿ ಫೋನ್ ಬಂತು. ಆಂಟಿ, ಈಗ ಫೋನ್ ಬಂತಲ್ಲ, ಅದು ನಿಮ್ಮ ಅಂಕಲ್ದಾ ಅಂತ ಕೇಳಿದರು. ನಾನು, ಹೌದು. ಆಂಟಿ, ಏನಂತೆ?
ನಾನು ಅವರ ಟ್ರೈನು ಮಿಸ್ ಆಗಿದೆ. ಅವರು ಇನ್ನೂ 2 ದಿನ ಬಿಟ್ಟು ಬರುತ್ತಾರಂತೆ. ಆಂಟಿ, ಆಂಟಿ, ಸರಿ ಏನು ಮಾಡುತ್ತಿದೀಯಾ? ನಾನು, ಏನೂ ಇಲ್ಲ ಆಂಟಿ. ಆಂಟಿ, ನಾಳೆ ರಜಾ, ಈ ಕಡೆ ಬಾ ಮೂವಿ ನೋಡೋಣ ಅಂದರು. ನಾನು, ಸರಿ ಆಂಟಿ, ಆದರೆ ಅಜ್ಜಿ ಈ ಈ ಈ ಆಂಟಿ, ಅಜ್ಜಿ ನಿದ್ರೆ ಮಾತ್ರೆ ತಗೊಂಡು ಮಲಗಿದ್ದಾರೆ, ಬೆಳಿಗ್ಗೆನೆ ಏಳದು ಅಂದರು. ಅಷ್ಟರಲ್ಲಿ ನನ್ನ ಮತ್ತೆ ಆಂಟಿ ರೂಮ್ ಮಧ್ಯ ಇರೋ ಬಾಗಿಲು ಚಿಲಕ ತೆಗೆಯೋ ಶಬ್ದ ಕೇಳಿ ಬಂತು. ಫೋನ್ನಲ್ಲಿ ಆಂಟಿ ಆ ಕಡೆಯಿಂದ ಚಿಲಕ ತೆಗೆದು ಬಾ ಅಂದು ಹೇಳಿದರು. ನಾನು ಚಿಲಕ ತೆಗೆದು ಟಿವಿ ರೂಮನಲ್ಲಿ ಹೋದೆ. ಆಂಟಿ ಸೋಫಾ ಮೇಲೆ ಕುಳಿತರು. ನಾನು ಕೂಡ ಅಲ್ಲೇ ಕೂತೆ. ಲೈಟ್ ಕಮ್ಮಿಯಾದ ಕಾರಣ ಕೇವಲ ಟಿವಿ ಬೆಳಕಿನಲ್ಲಿ ಅವರನ್ನು ನೋಡಿದಾಗ ಅವರ ಕಣ್ಣಲ್ಲಿ ನೀರು ಕಂಡಿತು. ರೂಮನಲ್ಲಿ ಎಣ್ಣೆ ಹೊಡೆದ ವಾಸನೆ ಬರುತ್ತಿತು. ನಾನು ಏನ್ ಆಂಟಿ ಕಣ್ಣಲ್ಲಿ ನೀರು ಅಂದೆ. ಆಂಟಿ ಉತ್ತರ ಕೊಡದೆ ತಮ್ಮ ರೂಮ್ ಕಡೆ ಹೋದರು. ಬರುವಾಗ ಕೈಯಲ್ಲಿ ಒಂದು ಫುಲ್ ಬಾಟಲಿ ಎಣ್ಣೆ, ನೀರು ಮತ್ತು 2 ಗ್ಲಾಸು ತಂದರು. ಕಂಪನಿ ಕೊಡ್ತೀಯಾ ಅಂದರು. ನನಗೆ ಸ್ವಲ್ಪ ಸಂಕೋಚ ಆಯಿತು. ಆಗ ಆಂಟಿ, ಪರವಾಗಿಲ್ಲ, ನಾನು ನಿನ್ನ ಚಿಕ್ಕಮ್ಮನ ಥರ ಎಲ್ಲರ ಮುಂದೆ ಬಾಯಿ ಬಿಡೋಲ್ಲ ಅಂದು ಖಡಕ್ ಆಗಿ ಹೇಳಿದರು. ಆ ಮಾತು ಕೇಳಿ ನಾನು ಸುಮ್ಮನಾದೆ. ಆಂಟಿ ಸೋಫಾ ಮೇಲೆ ತಮ್ಮ 2 ಕಾಲು ಇಟ್ಟಿಕೊಂಡು ಗ್ಲಾಸ್ನಲ್ಲಿ ಹಾಕಿ ಕುಡಿಯೋಕೆ ಶುರು ಮಾಡಿದರು. ಮತ್ತೆ ಅವರ ಕಣ್ಣಲ್ಲಿ ನೀರು ಬಂತು. ನಾನು ಮತ್ತೆ ಏನ್ ಆಂಟಿ ಕಣ್ಣಲ್ಲಿ ನೀರು ಅಂದೆ. ಅದಕ್ಕೆ ಅವರು ಏನಿಲ್ಲ ಮಾಮೂಲಿ ಅಂದಳು. ಹೌದು, ನಿನ್ ಚಿಕ್ಕಮ್ಮ ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳಿದರು. ನಾನು ಏನಿಲ್ಲ ಆಂಟಿ, ನಿಮಗೆ ಒಬ್ಬರು ಸ್ನೇಹಿತರಿದ್ದರಂತೆ. ಅವಳು ಒಬ್ಬರಲ್ಲ 6 ಜನ ಸ್ನೇಹಿತರಿದ್ದರು ಅಂತ ಆಂಟಿ ಸಿಟ್ಟಿನಿಂದ ಹೇಳಿದರು. ಏನು ಮಾಡೋದು, ಅವಯ ಆಗಲಿ ಎಂದು ಮಾಡದೆ, ಮುಂದೆ ಖುಷಿಗೆ ಅಂತ ಮಾಡಿದೆ, ಚಾನ್ಸ್ ಸಿಕ್ಕರೆ ಇನ್ನು ಮಾಡುವೆ ಅಂದು ಅಳಲು ಶುರು ಮಾಡಿದರು. ನಾನು ಅವರನ್ನು ಸಮಾಧಾನ ಮಾಡೋಣ ಅಂದು ಕೈ ಇಟ್ಟೆ. ಹೋಗಲಿ ಬಿಡಿ ಆಂಟಿ ಅಂದೆ. ಆಂಟಿ ಸ್ವಲ್ಪ ಸುಧಾರಿಸಿ ಮತ್ತೆ ಹೊಡೆಯೋಕೆ ಪ್ರಾರಂಭ ಮಾಡಿದರು. ಆಂಟಿ, ಏನ್ ಮಾಡೋದು, ನಿಮ್ ಅಂಕಲ್ ಕಳೆದ 8 ವರ್ಷದಿಂದ ದೂರ ಇದ್ದಾರೆ. ಕಾರ್ತಿಕ ನನ್ನನ್ನು ಇನ್ನೊಬ್ಬರ ಜೊತೆ ನೋಡಿದಾನೆ. ಅವನು ಕೂಡ ನನ್ನ ಜೊತೆ ಚೆನ್ನಾಗಿ ಮಾತಾಡೋಲ್ಲ. ಅಂಕಲ್ ಬರೀ ಎಣ್ಣೆ, ಇನ್ನು ಈ ಮುದುಕಿ ಬರೀ ರೋಗ ಅಂತ ಹೇಳಿ ಮತ್ತೆ ಅಳಲು ಪ್ರಾರಂಭಿಸಿದರು. ನಾನು ಅಲ್ಲೇ ಈಟ ಗ್ಲಾಸ್ನಲ್ಲಿ ಹಾಕಿ ಅವರಿಗೆ ಕೊಟ್ಟೆ. ಅವರು ಒಂದೇ ಏಟಿಗೆ ಮುಗಿಸಿದರು. 1-2 ನಿಮಿಷದ ನಂತರ ರೂಮ್ ಕಡೆ ಹೋದರು. ಅಲ್ಲಿ ವಾಂತಿ ಮಾಡಿಕೊಂಡರು. ನಾನು ಅವರ ಹಿಂದೆ ಹೋದೆ. ಅವರು ತೆಗೆದು ನಿಂತಿದ್ದರು. ಅಲ್ಲಿ ಕಲ್ಲಂಗಡಿ ಹಣ್ಣಿನ ದರ್ಶನವಾಯಿತು. ನನಗೆ ಆ ದಿನ ನೆನಪಾಯಿತು. ಅಪ್ಪ ದೇವರೇ, ಇವತ್ತು ವಂದನಾ ಆಂಟಿ ಜೊತೆ ಕೆಲಸ ಮಾಡೋ ಭಾಗ್ಯ ಕಲ್ಪಿಸಪ್ಪ ಅಂದು ಬೇಡಿಕೊಂಡೆ. ನಾನು ಅಲ್ಲಿಂದ ಟಿವಿ ರೂಮ್ಗೆ ಹೋದೆ. ನನ್ನ ತಮ್ಮ ರೆಡಿಯಾಗಿದ್ದ. ಆಗ ಆಂಟಿ, ಅನಿಲ್ ಸ್ವಲ್ಪ ಟವೆಲ್ ಕೊಡೋ ಅಂದರು. ನಾನು ಹೋಗುವಾಗ ಡೋರ್ ಇನ್ನೂ ತೆಗೆದಿತ್ತು. ಆಂಟಿ ನಿಂತಿದ್ದರು. ನಾನು ಅವರನ್ನ ಹಾಗೆ ನೋಡುತ್ತಾ ನಿಂತೆ. ಆಗ ಆಂಟಿ ಆಮೇಲೆ ನೋಡು ಅಂತೆ ಚಳಿಯಾಗ್ತಾ ಇದೆ, ಬೇಗ ಟವಲು ಕೊಡ ಅಂದಳು. ಅವರ ರೂಮ್ನಲ್ಲಿ ಇದ್ದ ಟವಲು ಅವರಿಗೆ ತಂದು ಕೊಟ್ಟೆ. ಅಲ್ಲಿಂದ ಹೋಗಿ ಟಿವಿ ರೂಮಲ್ಲಿ ಕೂತು ಮತ್ತೆ ಹೊಡೆದೆ. ಸುಮಾರು 20 ನಿಮಿಷ ಆದರೂ ಇನ್ನೂ ಆಂಟಿ ಬರಲಿಲ್ಲ. ನಾನು ಅವರ ರೂಮಿಗೆ ಹೋದೆ. ಅಲ್ಲಿ ಅವರು ಇದ್ದರು. ಅವರನ್ನ ನೋಡಿ ನಾನು ಅಲ್ಲೇ ನಿಂತೆ. ಅವಳು ನನ್ನ ನೋಡಿ, ನೀನೇನೋ ಮತ್ತೆ ಬಂದೆ ಅಂದಳು. ನಾನು, ಆಂಟಿ ಟಿವಿ ನೋಡೋಕೆ ಬರತೀರಾ ಅಂತ ಕೇಳೋಕೆ ಬಂದೆ ಅಂದೆ. ಆಂಟಿ, ಟಿವಿ ಸಾಕು, ಬಾ ಇಲ್ಲಿ ಕೆಲಸ ಮಾಡೋಣ, ಇನ್ನು ಸ್ವಲ್ಪ ಲೇಟ ಆದರೆ ಸರಿ ಹೋಗಲ್ಲ ಅಂದು ನನ್ನ ತಮ್ಮನ ಕಡೆ ಕೈ ಮಾಡಿ ಹೇಳಿದರು. ನಾನು ಅವರ ಹತ್ತಿರ ಹೋಗಿ ನನಗೆ ಕುಡಿಯಲು ಹಾಲು ಬೇಕು ಅಂತ ಹೇಳಿ ಹಾಲು ಕುಡಿಯಲು ಶುರು ಮಾಡಿದೆ. ಆಂಟಿ, ನಿಧಾನ, ಇನ್ನು 2 ದಿನ ಇದೆ ಅಂದು ನನ್ನ ತಮ್ಮನನ್ನು ಹಿಡಿದಳು. ಹಾಗೆಯೇ ವೇಗವಾಗಿ ಅವನನ್ನ ಬಿಟ್ಟಳು. ಏನೋ ಅದು ಅಂದು ಗಾಬರಿಯಿಂದ ಕೇಳಿದಳು. ನಾನು ತಡ ಮಾಡದೆ ಕೆಲಸಕ್ಕೆ ಮುಂದಾದೆ. ಆ ನನ್ನ ತಮ್ಮನನ್ನ ನೋಡಿ ಆಂಟಿ ಸುಸ್ತು. ಆಗ ಅವಳು, ಲೇ, ಇಂಥ ತಮ್ಮ ಇದ್ದಾನೆ ಅಂತ ಮೊದಲೇ ಹೇಳಿದರೆ ಅಂತ ಹೇಳುತ್ತಾ ನಾನು ತಂದ ಐಸ್ ಕ್ಯಾಂಡಿಯನ್ನು ತನ್ನ ಬಾಯಿಯಲ್ಲಿ ಹಾಕಿ ತಿನ್ನಲು ಪ್ರಾರಂಭ ಮಾಡಿದಳು. ನಾನು ಅವಳು ಹಾಗೆ ತಿನ್ನುವ ಶಬ್ದ ಕೇಳುತ್ತಾ ಜೋಶಲ್ಲಿ ಐಸ್ ಕ್ಯಾಂಡಿಯನ್ನು ಇನ್ನು ಒಳಕ್ಕೆ ತಳ್ಳುತ್ತಿದ್ದೆ. ಆಗ ಆಂಟಿ ಜೋರಾಗಿ ತಿನ್ನಲು ಪ್ರಾರಂಭಿಸಿದೆ. ಅವಳು ಐಸ್ಲ್ಯಾಂಡಿಯನ್ನು ಜೋರಾಗಿ ಕಚ್ಚಿದಳು. ಅದೇ ಸಮಯಕ್ಕೆ ನಾನು ವಾಂತಿ ಮಾಡಿ ಬಿಟ್ಟೆ. ಅವಳು ಕೂಡಲೇ ಬಾತ್ರೂಮ್ ಕಡೆ ಹೋದಳು. ಥು, ಎಲ್ಲ ಹೊಲಸು ಮಾಡಿದೆ ಅಂದಳು.
ಕೊನೆಗೂ ವಂದನ ಆಂಟಿ ಜೊತೆ ಕೆಲಸ ಮಾಡೋ ಭಾಗ್ಯ ಬಂತು ಎಂದು ಖುಷಿ ನನಗೆ. ಇಷ್ಟು ಈ ದಿನದ ಕಥೆ. ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮಾತು ಕಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.